ಹಲೋ ಮಿತ್ರರೇ, ಚುನಾವಣಾ ಆಯೋಗದಿಂದ SIR ಪ್ರಕ್ರಿಯೆ ಪ್ರಾರಂಭವಾಗಿದೆ. 30ನೇ ತಾರೀಕಿಂದ ಎಲ್ಲಾ ಮನೆಗಳಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನು BLOಗಳು ನೀಡ್ತಾ ಇದ್ದಾರೆ. ಈಗ ಮೊದಲನೇದಾಗಿ ನಾನು ಎನ್ಯುಮರೇಷನ್ ಫಾರ್ಮ್ ಹೇಗೆ ಫಿಲ್ ಮಾಡಬೇಕು ತಮ್ಮ ಮುಂದೆ ನಾನು ಸ್ಪಷ್ಟವಾಗಿ ತಿಳಿಸ್ತೇನೆ. ನೋಡಿ, ಇದು ಮೊದಲನೇದಾಗಿ ಈ ಒಂದು ಬಾಕ್ಸ್ ನಲ್ಲಿ ನಾನು ಈ ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಆಗಿ ನಾನು ವಿಂಗಡಿಸಿಕೊಳ್ತೇನೆ. ಮೊದಲನೇದಾಗಿ ಈ ಪಾರ್ಟ್ ಅಲ್ಲಿ ಈ ಒಂದು ಪಾರ್ಟಿನ ಈ ಕಾಲಮ್ ನಲ್ಲಿ ನಿಮ್ಮ ಹೆಸರು, ಮತದಾರರ ಹೆಸರು, ಮತದಾರರ ಎಪಿಕ್ ನಂಬರ್, ಮತದಾರರ ಕ್ರಮ ಸಂಖ್ಯೆ, ಮತದಾರರ ಭಾಗ ಸಂಖ್ಯೆ, ಜಿಲ್ಲೆ ಮತ್ತು ರಾಜ್ಯ ಇದೆಲ್ಲವೂ ಸಹಿತ ಈ ಕಾಲಮ್ಗಳಲ್ಲಿ ಭರ್ತಿಯಾಗಿ ಬರ್ತದೆ. ಮತ್ತೆ ಒಂದು ಹಳೆಯ ಫೋಟೋ ಇರ್ತದೆ. ಈ ಹಳೆಯ ಫೋಟೋ ಸ್ಪಷ್ಟವಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಕಲರ್ ಫೋಟೋವನ್ನು ನೀವು ಇಲ್ಲಿ ಒದಗಿಸಬೇಕಾಗ್ತದೆ. ಇದು ಫಿಲ್ ಆಗಿ ಬರುವಂತಹ ಕಾಲಮ್ ಆಗಿದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ನೀವು ಬರೆಯುವಂತ ಅವಶ್ಯಕತೆ ಇಲ್ಲ. ಅದರಂತೆ ಪಾರ್ಟ್ 2 ಅಲ್ಲಿ ಈ ಕಾಲಮ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಯಾರು ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಪಟ್ಟಿಯಲ್ಲಿ ಯಾರ ಹೆಸರಿದೆಯೋ ಇದಕ್ಕೆ ಸೆಲ್ಫ್ ಮ್ಯಾಪಿಂಗ್ ಅಂತ ಹೇಳ್ತಾರೆ. ಅವರು ಈ ಕಾಲಮ್ ಅನ್ನು ಬರಿಬೇಕು ಮತ್ತು ಈ ಕಾಲಮ್ ಅನ್ನು ತುಂಬಬೇಕು. ಎರಡು ಕಾಲಮ್ ಅನ್ನು ಸೆಲ್ಫ್ ಮ್ಯಾಪಿಂಗ್ ನವರು ತುಂಬಬೇಕಾಗ್ತದೆ. ಸೆಲ್ಫ್ ಮ್ಯಾಪಿಂಗ್ ನಲ್ಲಿ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮತದಾರರ ಹೆಸರು, ತಮ್ಮ ಹೆಸರು ಬರಿಬೇಕು. 2002ರ ಮತಪಟ್ಟಿಯ ಮಾಹಿತಿಯನ್ನು ಇಲ್ಲಿ ಸ್ಪಷ್ಟವಾಗಿ ಹಾಕಬೇಕಾಗ್ತದೆ. ಅದೇ ರೀತಿಯಲ್ಲಿ ಮತದಾರರ ಎಪಿಕ್ ನಂಬರ್ ಹಾಕಬೇಕು. ಅದು 2002ರ ಮತದಾರ ಪಟ್ಟಿಯಲ್ಲಿರುವಂತದ್ದು. ಸಂಬಂಧಿಯ ಹೆಸರು ಹಾಕಬೇಕು. ಯಾರು ಇಲ್ಲಿ ಹೆಸರು ಹಾಕ್ತಾ ಇದ್ದಾರೆ ಅವರ ತಂದೆಯೋ ಅಥವಾ ಅವರ ಗಂಡವೋ ಯಾರಿದ್ದಾರೆ ಅವರ ಹೆಸರು ಇಲ್ಲಿ ಹಾಕಬೇಕಾಗ್ತದೆ. ಮತ್ತೆ ಅದೇ ರೀತಿ ಸಂಬಂಧ, ಇವರಿಬ್ಬರಿಗೆ ಏನ್ ಸಂಬಂಧ ಇದೆ 2002ರ ಮತಪಟ್ಟಿಯ ಪ್ರಕಾರ ಹಾಕಬೇಕು. ಅದೇ ರೀತಿಯಲ್ಲಿ ಜಿಲ್ಲೆ ಹಾಕಬೇಕು. ಯಾವ ಜಿಲ್ಲೆಯಲ್ಲಿ ನಿಮ್ಮ 2002ರ ಮತಪಟ್ಟಿ ಇತ್ತೋ ಅದರ ಜಿಲ್ಲೆ ಆ ಜಿಲ್ಲೆ ಹಾಕಬೇಕು. ಮತ್ತು ರಾಜ್ಯ ಹಾಕಬೇಕು. ವಿಧಾನಸಭಾ ಕ್ಷೇತ್ರದ ಹೆಸರು ಹಾಕಬೇಕು. 2002ರಲ್ಲಿ ವಿಧಾನಸಭಾ ಕ್ಷೇತ್ರದ ಹೆಸರು ಬೇರೆ ಇರ್ತದೆ, ಹಾಗಾಗಿ ಅದನ್ನ ನೋಡಿ ಹಾಕಬೇಕಾಗ್ತದೆ. ಮತ್ತು ವಿಧಾನಸಭಾ ಕ್ಷೇತ್ರದ ಸಂಖ್ಯೆಯನ್ನು ಹಾಕಬೇಕು ಮತ್ತು ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ. ಇದು ಸೆಲ್ಫ್ ಮ್ಯಾಪಿಂಗ್ ನಲ್ಲಿ ಮಾಡುವಂತ ಮೊದಲ ಈ ಒಂದು ಭಾಗದ ಒಂದು ಸ್ಪಷ್ಟವಾದಂತಹ ನಿಮ್ಮ ಉತ್ತರ ಇದಕ್ಕೆ ಆಗಿರ್ಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ಕಾಲಮ್ ಅಲ್ಲಿ ಸೆಲ್ಫ್ ಮ್ಯಾಪಿಂಗ್ ನವರು ಇದು 2026ರ ಮಾಹಿತಿಯನ್ನು ಇದರಲ್ಲಿ ಸ್ಪಷ್ಟವಾಗಿ ನೀಡಬೇಕು. 2026ರ ಮಾಹಿತಿ ಈ ಕಾಲಮ್ ನಲ್ಲಿ ಕೊಡಬೇಕಾಗ್ತದೆ. ಸೆಲ್ಫ್ ಮ್ಯಾಪಿಂಗ್ ನವರು ಈ ಕಾಲಮ್ ಅನ್ನು ಬರೆದ ನಂತರ ಈ ಕಾಲಮ್ ಅನ್ನು ತುಂಬಬೇಕಾಗ್ತದೆ. ಅದರಲ್ಲಿ ತಮ್ಮ ಜನ್ಮ ದಿನಾಂಕವನ್ನು ತುಂಬಬೇಕು. ಅದೇ ರೀತಿಯಲ್ಲಿ ಆಧಾರ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ, ಇದು ಐಚ್ಛಿಕವಾಗಿರ್ತದೆ, ಆಪ್ಷನಲ್ ಇದೆ, ಆದ್ರೆ ತುಂಬಬಹುದು ಇಲ್ಲ ಬಿಡಬಹುದು. ಅದೇ ರೀತಿಯಲ್ಲಿ ತಂದೆಯ ಹೆಸರು ನೀವು ಇದರಲ್ಲಿ ಫಿಲ್ ಮಾಡಬೇಕು. ಯಾವುದು ನಿಮ್ಮ ID ಕಾರ್ಡ್ ನಲ್ಲಿ ನಿಮ್ಮ ತಂದೆ ಹೆಸರಿದೆಯೋ ಆ ಹೆಸರು ಹಾಕಿದ್ರೆ ಉತ್ತಮ. ಅದೇ ರೀತಿಯಲ್ಲಿ ತಂದೆಯ ಎಪಿಕ್ ನಂಬರ್ ಹಾಕಬೇಕು. ತಾಯಿಯ ಹೆಸರು ಯಾವುದು 2026ರಲ್ಲಿ ನಿಮ್ಮ ತಾಯಿಯ ಹೆಸರಿನಲ್ಲಿ ID ಕಾರ್ಡ್ ಅಲ್ಲಿ ಏನ್ ಹೆಸರಿದೆಯೋ ಅದನ್ನ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದರಲ್ಲಿ ನಿಮ್ಮ ತಾಯಿಯ ಹೆಸರಿದೆ ಅದು ಆ ಒಂದು ತಾಯಿಯ ಹೆಸರಲ್ಲಿ ಈ ಒಂದು ಕಾರ್ಡ್ ನಲ್ಲಿ ಹಾಕಬಹುದು. ಅದೇ ರೀತಿಯಲ್ಲಿ ತಾಯಿಯ ಗುರುತಿನ ಚೀಟಿ ಅಥವಾ ಅದರಲ್ಲಿ ಎಪಿಕ್ ನಂಬರ್, ಈ ಎಪಿಕ್ ಸಂಖ್ಯೆಯನ್ನು ಇದರಲ್ಲಿ ಹಾಕಬೇಕು. ಮತ್ತು ಸಂಗಾತಿಯ ಹೆಸರು ಮತ್ತು ಸಂಗಾತಿಯ ಎಪಿಕ್ ನಂಬರ್ ಅನ್ನು ಇಲ್ಲಿ ತುಂಬಬೇಕಾಗ್ತದೆ. ಅದೇ ರೀತಿಯಲ್ಲಿ ಈ ಒಂದು ಕಾಲಮ್ ನಲ್ಲಿ ಪ್ರೋಜಿನಿ ಮ್ಯಾಪಿಂಗ್ ಅಂತ ಹೇಳಲಾಗ್ತದೆ. ಸೆಲ್ಫ್ ಮ್ಯಾಪಿಂಗ್ ನವರು ಇದು ಮತ್ತು ಇದು ಮಾಡಿದ ನಂತರ ಇದನ್ನ ಖಾಲಿ ಬಿಡಬೇಕಾಗ್ತದೆ. ಈಗ ಪ್ರೋಜಿನಿ ಮ್ಯಾಪಿಂಗ್ ನವರು ಈ ಕಾಲಮ್ ಮತ್ತು ಈ ಕಾಲಮ್ ನಲ್ಲಿ ತುಂಬಬೇಕಾಗ್ತದೆ. ಪ್ರೋಜಿನಿ ಮ್ಯಾಪಿಂಗ್ ನಲ್ಲಿ ಅವರು ತಮ್ಮ ಹಿಂದಿನ ಮತಪಟ್ಟಿಯಲ್ಲಿ ಯಾರ ಜೊತೆ ಅವರು ಮ್ಯಾಪ್ ಮಾಡಿದ್ದಾರೋ ಅದರ ಒಂದು ಮಾಹಿತಿಯನ್ನು ಇಲ್ಲಿ ಸ್ಪಷ್ಟವಾಗಿ ಅವ್ರು ಹಾಕಬೇಕು. ಹಿಂದಿನ 2002ರ ಮತಪಟ್ಟಿಯ ಪ್ರಕಾರ ಅವರು ತಂದೆಯ ಜೊತೆ ಮ್ಯಾಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಂದೆಯ ಹೆಸರು ಮತ್ತು ಅದೇ ರೀತಿಯಲ್ಲಿ ಅವರ ಎಪಿಕ್ ನಂಬರ್ 2002ರ ಮಾಹಿತಿ ಪ್ರಕಾರ, ಸಂಬಂಧಿಯ ಹೆಸರು, ತಂದೆಯ ಜೊತೆಗೆ ಯಾರಿದ್ದಾರೆ ಅಜ್ಜ, ಅವರ ತಂದೆ ಹೆಸರು ಇಲ್ಲಿ ಹಾಕಬೇಕು. ಸಂಬಂಧ, ಇವರಿಬ್ಬರ ಸಂಬಂಧ ತಂದೆ ಅಂತ ಇಲ್ಲಿ ಹಾಕಬೇಕಾಗ್ತದೆ. ಅದೇ ರೀತಿಯಲ್ಲಿ ಜಿಲ್ಲೆ 2002ರ ಜಿಲ್ಲೆ ಯಾವುದರಲ್ಲಿ ಇತ್ತು ಆ ಜಿಲ್ಲೆ, ಮತ್ತು ರಾಜ್ಯ ಮತ್ತು ವಿಧಾನಸಭಾ ಕ್ಷೇತ್ರ, ಹಳೆಯ ಹೆಸರು ಏನಿದೆ ವಿಧಾನಸಭಾ ಕ್ಷೇತ್ರದ ಅದು ಹಾಕಬೇಕು. ಮತ್ತು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಏನಿದೆ ಅದು ಹಾಕಬೇಕು. ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ. ಇದು ಪ್ರೋಜಿನಿ ಮ್ಯಾಪಿಂಗ್ ನವರು ತಮ್ಮ ಸಂಬಂಧಿಯ 2002ರ ಮಾಹಿತಿಯನ್ನು ಇಲ್ಲಿ ಹಾಕಬೇಕು. ಮತ್ತು ಅದೇ ರೀತಿ ಪ್ರೋಜಿನಿ ಮ್ಯಾಪಿಂಗ್ ನವರು ಈ ಕಾಲಮ್ ಮತ್ತು ಈ ಕಾಲಮ್ ನನ್ನು ತುಂಬಬೇಕಾಗ್ತದೆ. ಇದರಲ್ಲಿ ತಮ್ಮ 2026ರ ಮಾಹಿತಿಯನ್ನು ಇಲ್ಲಿ ತುಂಬಬೇಕಾಗ್ತದೆ. ತಮ್ಮ ಜನ್ಮ ದಿನಾಂಕವನ್ನು ತುಂಬಬೇಕು. ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಪೋಷಕರ ಹೆಸರಲ್ಲಿ ತಂದೆ ಹೆಸರು ಇಲ್ಲಿ ತುಂಬಬೇಕಾಗ್ತದೆ. ಮತ್ತು ತಂದೆಯ ಎಪಿಕ್ ನಂಬರ್ ಮತ್ತು ತಾಯಿಯ ಹೆಸರು, ತಾಯಿಯ ಎಪಿಕ್ ನಂಬರ್ ಇಲ್ಲಿ ತುಂಬಬೇಕು. ಮತ್ತು ಸಂಗಾತಿಯ ಹೆಸರು, ಗಂಡ ಇದನ್ನು ತುಂಬುತ್ತಾ ಇದ್ರೆ ಪತ್ನಿಯ ಹೆಸರು, ಮತ್ತು ಪತ್ನಿ ತುಂಬುತ್ತಾ ಇದ್ರೆ ಇದು ಪತಿಯ ಹೆಸರನ್ನು ಇಲ್ಲಿ ಹಾಕಬೇಕಾಗ್ತದೆ. ಅದರ ನಂತರ ಯಾರು ಈ ಫಾರ್ಮ್ ಅನ್ನು ಫಿಲ್ ಮಾಡ್ತಾ ಇದ್ದಾರೆ ಅವರು ತಮ್ಮ ಸಹಿಯನ್ನು ಹಾಕಿ BLO ಮುಖಾಂತರ 2 ಫಾರ್ಮ್ ಏನ್ ಬರುತ್ತೆ ಅದರಲ್ಲಿ ಒಂದು ಫಾರ್ಮ್ BLO ಪಡೆದುಕೊಳ್ತಾರೆ, ಇನ್ನೊಂದು ಫಾರ್ಮ್ BLO ಸಹಿ ಹಾಕಿ ನಿಮಗೆ ಇದನ್ನು ವಾಪಸ್ ಕೊಡ್ತಾರೆ. ಇದನ್ನು ನೀವು ಜಾಗ್ರತೆಯಿಂದ ಇಟ್ಕೊಳ್ಬೇಕಾಗ್ತದೆ. ಈ ಫಾರ್ಮ್ ಅಲ್ಲಿ BLO ಮುಖಾಂತರ ಏನು ಸಹಿ ಪಡೆದಂತಹ ಫಾರ್ಮ್ ನಿಮಗೆ ಕೊಡ್ತಾರೆ. ಇದು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ನೋಟಿಸ್ನ ಸಮಯದಲ್ಲಿ ಈ ಫಾರ್ಮ್ ಅವಶ್ಯಕತೆ ಇದೆ. ಅದೇ ರೀತಿಯಲ್ಲಿ ಈ ಫಾರ್ಮ್ ಅನ್ನು ತುಂಬುವಾಗ ಒಂದು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ತುಂಬುವಂತಹ ಅವಕಾಶ ಇದೆ.
ಈ ಕನ್ನಡ ಬರೆದಿದ್ದವರು ಇಂಗ್ಲಿಷ್ ಭಾಷೆಯಲ್ಲಿ ಈ ಫಾರ್ಮ್ ಅನ್ನು ತುಂಬಬಹುದು. ಮತ್ತು ಈ ಒಂದು ಎನ್ಯುಮರೇಷನ್ ಫೇಸ್ ನಲ್ಲಿ BLOಗೆ ಯಾವುದೇ ರೀತಿಯಲ್ಲಿ ಡಾಕ್ಯುಮೆಂಟ್ ಕೊಡುವಂತ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯಲ್ಲಿ ಡಾಕ್ಯುಮೆಂಟ್ ಪಡೆಯುವಂತದ್ದು ಅವರಿಗೆ ರೈಟ್ ಇಲ್ಲ. ಹಾಗಾಗಿ ಈ ಒಂದು ಎನ್ಯುಮರೇಷನ್ ಫೇಸ್ ನಲ್ಲಿ ಡಾಕ್ಯುಮೆಂಟ್ ಕೊಡುವ ಅವಶ್ಯಕತೆ ಇಲ್ಲ. ಎಲ್ಲರೂ ದಯವಿಟ್ಟು, ಮತ್ತು ಸಹಿ, ಈ ಒಂದು ಎನ್ಯುಮರೇಷನ್ ಫಾರ್ಮ್ ನಮ್ಮ ಮನೆಯ ಯಾವುದೇ ಸದಸ್ಯ ಮನೆಯಲ್ಲಿ ಇಲ್ಲದೆ ಹೋದರೆ ಅವರ ಫಾರ್ಮ್ ಅನ್ನು ಯಾರು ತುಂಬುತ್ತಾ ಇದ್ದಾರೆ ಅವರು ಸಹಿ ಹಾಕಿ ಈ ಫಾರ್ಮ್ ಅನ್ನು ಅವರ ಮುಖಾಂತರ ಅವರ ವತಿಯಿಂದ BLOಗೆ ತಲುಪಿಸುವಂತಹ ಅವಕಾಶವು ಇದರಲ್ಲಿ ಇದೆ.